ಎಸ್ಡಿಪಿಐ ವತಿಯಿಂದ ಗುರುಪೂರ್ಣಿಮಾ ಮಹೋತ್ಸವಕ್ಕೆ ವಿರೋಧ. ಹಿಂದೂ ಜನಜಾಗೃತಿ ಸಮಿತಿಯನ್ನು ದೇಶದ್ರೋಹಿ ಎಂದು ಬಿಂಬಿಸಿ ಅಪಪ್ರಚಾರ. ತಪ್ಪಿತಸ್ಥರ ವಿರುದ್ಧ ಬಂಟ್ವಾಳ ಪೊಲೀಸರಿಗೆ ದೂರು. ಬಂಟ್ವಾಳ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಜುಲೈ 29ರಂದು ಬಿಸಿ ರೋಡ್ನ ಗೀತಾಂಜಲಿ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನಬದ್ಧ ಹಾಗೂ ಶಾಂತಿಯುತವಾಗಿ ಆಯೋಜಿಸಲಾಗಿದ್ದ ಗುರುಪೂರ್ಣಿಮಾ ಮಹೋತ್ಸವದ ವಿರುದ್ಧ ಎಸ್ಡಿಪಿಐ ಮುಖಂಡ ಅಶ್ರಫ್ ತಲಪಾಡಿ ಅವರು ಮಾಡಿರುವ ಸುಳ್ಳು, ಆಧಾರರಹಿತ ಹಾಗೂ ಪ್ರಚೋದನಾಕಾರಿ ಆರೋಪಗಳನ್ನು ಹಿಂದೂ ಜನಜಾಗೃತಿ ಸಮಿತಿಯು ತೀವ್ರವಾಗಿ ಖಂಡಿಸಿದೆ. ಈ ಸಂಬಂಧ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಸಮಿತಿಯು ಮನವಿ ಸಲ್ಲಿಸಿದೆ. ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಅಳವಡಿಸಲಾಗಿದ್ದ ಫಲಕಗಳನ್ನು ಆಧಾರವಾಗಿಟ್ಟುಕೊಂಡು ವ್ಯಾಸಪೂಜೆ ಹಾಗೂ ರಾಮರಾಜ್ಯದ ಕುರಿತ ಧಾರ್ಮಿಕ ಪ್ರವಚನಗಳನ್ನು ಒಳಗೊಂಡಿದ್ದ ಪವಿತ್ರ ಗುರುಪೂರ್ಣಿಮಾ ಮಹೋತ್ಸವವನ್ನು ದೇಶದ್ರೋಹಿ ಕಾರ್ಯಕ್ರಮ ಎಂದು ಬಿಂಬಿಸಲಾಗಿದೆ. ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ಇಂತಹ ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಗೊಂದಲ, ಕೋಮು ಉದ್ವಿಗ್ನತೆ ಹಾಗೂ ಸಮಿತಿಯ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸುವ ಪ್ರಯತ್ನ ನಡೆಸಲಾಗಿದೆ ಎಂದು ಸಮಿತಿಯು ಆರೋಪಿಸಿದೆ. ಹಿಂದೂ ಜನಜಾಗೃತಿ ಸಮಿತಿಯು ಕಳೆದ 24 ವರ್ಷಗಳಿಂದ ಭಾರತೀಯ ಸಂವಿಧಾನದ ಚೌಕಟ್ಟಿನೊಳಗೆ ಧರ್ಮ ಜಾಗೃತಿ, ರಾಷ್ಟ್ರ ಜಾಗೃತಿ ಹಾಗೂ ಸಾಂಸ್ಕೃತಿಕ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಭಾರತೀಯ ಸಂವಿಧಾನದ ವಿಧಿ 19(1)(a) ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದ್ದು, ಧರ್ಮ, ಸಂಸ್ಕೃತಿ ಹಾಗೂ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಕುರಿತು ಶಾಂತಿಯುತವಾಗಿ ವಿಚಾರ ಮಂಡಿಸುವುದು ಯಾವುದೇ ಕಾನೂನು ಬಾಹಿರ ಕೃತ್ಯವಲ್ಲ. ಆದಾಗ್ಯೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಉದ್ದೇಶಪೂರ್ವಕವಾಗಿ ದೇಶದ್ರೋಹಿ ಎಂದು ಬಿಂಬಿಸುವುದು ಹಾಗೂ ಸಮಿತಿಯ ಘನತೆಗೆ ಧಕ್ಕೆ ತರುವ ರೀತಿಯಲ್ಲಿ ಅಪಪ್ರಚಾರ ನಡೆಸುವುದು ಗಂಭೀರ ಮತ್ತು ಖಂಡನೀಯ ಕೃತ್ಯವಾಗಿದೆ. ಆದ್ದರಿಂದ ಸುಳ್ಳು ಹಾಗೂ ಪ್ರಚೋದನಾಕಾರಿ ಆರೋಪಗಳನ್ನು ಮಾಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಯತ್ನಿಸಿದವರ ವಿರುದ್ಧ ತಕ್ಷಣವೇ ಪ್ರಕರಣ ದಾಖಲಿಸಿ ಸಮಗ್ರ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಜನಜಾಗೃತಿ ಸಮಿತಿಯು ಆಗ್ರಹಿಸಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಂವಿಧಾನಬದ್ಧವಾಗಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾವುದೇ ಸಂಘಟನೆ ಅಥವಾ ವ್ಯಕ್ತಿಗಳು ಅಡ್ಡಿಪಡಿಸದಂತೆ ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮನವಿ ಮಾಡಿದೆ. ಇದೇ ಪ್ರಕರಣದ ಮತ್ತೊಂದು ಬೆಳವಣಿಗೆಯಾಗಿ ಗುರುಪೂರ್ಣಿಮಾ ಮಹೋತ್ಸವದ ಪ್ರಚಾರಕ್ಕಾಗಿ ಬ್ಯಾನರ್ ಅಳವಡಿಸಿದ್ದ ಧರ್ಮ ಪ್ರೇಮಿ ಜ್ಯೋತಿಷಿ ಶ್ರೀ ಅನಿಲ್ ಪಂಡಿತ್ ಅವರ ಭಾವಚಿತ್ರವನ್ನು ದುರ್ಬಳಕೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹಾಗೂ ಕೋಮು ಪ್ರಚೋದನಾಕಾರಿ ಸಂದೇಶಗಳನ್ನು ಹರಡಲಾಗಿದೆ. ಇದರಿಂದ ಅವರ ವೈಯಕ್ತಿಕ ಘನತೆಗೆ ಧಕ್ಕೆ ಉಂಟಾಗಿದ್ದು, ಧಾರ್ಮಿಕ ಭಾವನೆಗಳಿಗೂ ನೋವುಂಟಾಗಿದೆ. ಈ ಕೃತ್ಯವನ್ನು ಖಂಡಿಸಿ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಮಸ್ತ ಹಿಂದೂ ಸಂಘಟನೆಗಳ ಪ್ರಮುಖರು ಇದೇ ದಿನ ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಪ್ರತ್ಯೇಕ ದೂರು ನೀಡಿದ್ದಾರೆ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಶ್ರೀ ಅಶೋಕ್ ಶೆಟ್ಟಿ, ಹಿಂದೂ ಮುಖಂಡರಾದ ಶ್ರೀ ಸುಕುಮಾರ್ ಶೆಟ್ಟಿ, ಶ್ರೀ ಶೇಖರ್ ಕೊಟ್ಟಾರಿ, ಜ್ಯೋತಿಷ್ಯರಾದ ಶ್ರೀ ಅನಿಲ್ ಪಂಡಿತ್, ಸುರೇಶ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಹೆಬ್ಬಾರ್, ಕೊಲ್ಯ. ಬಂಟ್ವಾಳ ತಾಲೂಕಿನ ಕೇಂದ್ರ ಸ್ಥಾನವಾದಂಥ ಬಿಸಿ ರೋಡ್ನ ಆರಕ್ಷಕ ಠಾಣೆಯ ಮುಂದೆ ನಾವು ನಿಂತಿದ್ದೇವೆ. ಈಗ ಕಳೆದ ಕೆಲವು ದಿನಗಳಿಂದ ಒಂದು ರೀತಿ ಬಂಟ್ವಾಳದಲ್ಲಿ ಅಶಾಂತಿ ಸೃಷ್ಟಿಯಾಗುವಂತಹ ಕೆಲಸ ಕಾರ್ಯಗಳು ಒಂದು ಮತದವರಿಂದ ಆಗ್ತಾಯಿದೆ. ಇತ್ತೀಚೆಗೆ ಮೊನ್ನೆ ಗುರುಪೂಜೆಯ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ವತಿಯಿಂದ ಬಿಸಿ ರೋಡಿನ ಗೀತಾಂಜಲಿ ಸಭಾಂಗಣದಲ್ಲಿ ನಡೆದಂಥ ಗುರುಪೂಜೆ, ಅದರ ಪ್ರಚಾರ ನಿಮಿತ್ತ ಒಂದು ಬ್ಯಾನರ್ ಅಳವಡಿಸಿತ್ತು. ಅದನ್ನೇ ಗುರಿಯಾಗಿರಿಸಿಕೊಂಡು ಇಡೀ ಆ ಸಂಘಟನೆಗೆ ಒಂದು ಅಪಮಾನ ಆಗುವಂಥ ಅವಮಾನಕಾರಿಯಾಗಿ ದೇಶದ್ರೋಹಿ ಎನ್ನುವಂಥ ಒಂದು ಪಟ್ಟವನ್ನು ಕಟ್ಟಿದ್ದಾರೆ. ಅದರೊಂದಿಗೆ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ದಾಖಲಿಸಿದ್ದಾರೆ.
ಇವರು ದೇಶದ್ರೋಹದ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಜನಜಾಗೃತಿಯ ಕಾರ್ಯಕ್ರಮ ಏನಂದರೆ, ಈ ದೇಶವನ್ನು ಪ್ರೀತಿಸಬೇಕು, ಇಲ್ಲಿನ ಆಚಾರ ವಿಚಾರಗಳನ್ನು ಗೌರವಿಸಬೇಕು, ಗುರು ಪರಂಪರೆಯಿಂದ ಅನುಸರಿಸಿಕೊಂಡು ಬಂದಂಥ ಯಾವ ಪದ್ಧತಿಗಳಿದೆಯೋ ಅದು ಅನೂಚೂನವಾಗಿ ನಡಿಬೇಕೆನ್ನುವಂತಹ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಅನೇಕ ವರ್ಷಗಳಿಂದ ಮಾಡ್ತಾಯಿದೆ. ಮೊನ್ನೆ ಕೂಡ ಅದೇ ಮಾಡಿದ್ದು ವಿಶ್ವನ ಗೀತಾಂಜಲಿ ಹಾಲ್ನಲ್ಲಿ. ಮತಾಂಧರು ದೂರು ಕೊಟ್ಟಿದ್ದಾರೆ, ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಬಂಧನ ಆಗಬೇಕು ಅಂತ. ಏನು ಅವಸ್ಥೆ ಇದು? ಹಿಂದೂ ರಾಷ್ಟ್ರ ಅಂತ ನಾವು ಹೇಳ್ತಾ ಇದ್ದೇವೆ. ಹಿಂದೂ ರಾಷ್ಟ್ರ ಅಂದರೆ ಅದರಲ್ಲಿ ಆ ಜಾತಿ ಈ ಜಾತಿ ಯಾವುದು ಬರೋದಿಲ್ಲ. ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದವರು ಎಲ್ಲ ಹಿಂದೂಗಳೇ. ಈ ಭಾವನೆಯಿಂದ ನಾವೆಲ್ಲ ವ್ಯವಹಾರ ಮಾಡೋದು. ಆ ಮೊನ್ನೆ ದೂರು ಕೊಟ್ಟ ವ್ಯಕ್ತಿ ಅಲ್ಲಿಗೆ ಮುಗಿಸಲಿಲ್ಲ. ನಮ್ಮ ಒಂದು ಹಿಂದೂ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡುವ 64 ವಿದ್ಯೆಗಳಲ್ಲಿ ಒಂದು ಶ್ರೇಷ್ಠ ವಿದ್ಯೆ ಅಂತ ಹೇಳ್ಬೋದಾದಂತಹ ಜ್ಯೋತಿಷ್ಯ ಶಾಸ್ತ್ರ, ಅದಕ್ಕೆ ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಭಾರಿ ಗೌರವ ಇದೆ. ಅಂತಹ ಜ್ಯೋತಿಷಿ ನಮ್ಮ ಊರಿನ ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟವರೇ ಅನಿಲ್ ಪಂಡಿತ್ ಎನ್ನುವರ ಬಗ್ಗೆ ಇಲ್ಲ ಸಲ್ಲದ ಅವಹೇಳನಕಾರಿ, ಅವರ ಮಾನಖಂಡನೆ ಆಗುವಂತಹ ಅನೇಕ ವಿಚಾರಗಳನ್ನು ಮಾಧ್ಯಮದ ಮೂಲಕ ಅವರು ಕೊಟ್ಟದ್ದು ನಮಗೆ ತುಂಬ ಬೇಸರ ಇದೆ. ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಎಷ್ಟು ಸಮಯ ಇರ್ಬೋದು? ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಲಿ, ಹಿಂದೂ ಸಮಾಜಕ್ಕೆ ಬೇಕಾಗಿ ಹಿಂದೂ ಧರ್ಮಕ್ಕೆ ಬೇಕಾಗಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕವನ್ನು ಒಡ್ಡುವಂಥ ಕೆಲಸ ನಿರಂತರವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ನಾವು ಶಾಂತಿ ಪ್ರಿಯರು, ಇದು ನಮ್ಮ ಸಜ್ಜನಿಕೆ. ಶಾಂತಿಯನ್ನು ಕದಡಬಾರ್ದು. ಈ ಉದ್ದೇಶದಿಂದ ನಾವು ಶಾಂತಿಯನ್ನು ಇನ್ನೂ ಅಪೇಕ್ಷೆ ಪಡ್ತಾ ಇದ್ದೇವೆ. ನಮ್ಮ ದೂರು ಪೊಲೀಸ್ ಇಲಾಖೆ, ಕಾನೂನನ್ನು ಅನುಷ್ಠಾನ ಮಾಡುವವರು, ಕಾನೂನು ಮೀರಿದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಇರುವುದು ಪೊಲೀಸ್ ಇಲಾಖೆಗೆ. ಅವರಲ್ಲಿ ಈಗ ನಾವು ದೂರು ಕೊಟ್ಟಿದ್ದೇವೆ. ಹಿಂದೂ ಕೆಲಸ ಕಾರ್ಯವನ್ನು ಮಾಡುವಂತಹ ಜನಜಾಗೃತಿ ಸಮಿತಿ ಇರ್ಬೋದು, ಸಂಸ್ಕಾರ ಭಾರತಿ ಇರ್ಬೋದು, ವಿಶ್ವ ಹಿಂದೂ ಇರ್ಬೋದು, ಬಜರಂಗ ದಳ ಇರ್ಬೋದು, ಅನ್ಯಾನ್ಯ ಹಿಂದೂ ಸಂಘಟನೆಗಳು ಯಾವುದೆಲ್ಲ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಬೇರೆ ಬೇರೆ ಸಂಘಟನೆಯ ಪ್ರಮುಖರಾದಿಯಾಗಿ ಇಲ್ಲಿ ಬಂದಿದ್ದೇವೆ. ನಾವೊಂದು ಮನವಿ ಕೊಟ್ಟಿದ್ದೇವೆ. ಹಿಂದೂ ಸಮಾಜಕ್ಕೆ ತುಂಬ ನೋವಾಗಿದೆ. ಯಾರು ಇಂತಹ ಕೃತ್ಯವನ್ನು ಮಾಡ್ತಾಯಿದ್ದಾರೋ ಅವರು ತಕ್ಷಣ ಬಂಧಿಸಿ ಕಾನೂನಲ್ಲಿ ಏನು ಕ್ರಮ ಕೈಗೊಳ್ಳುವುದಕ್ಕೆ ಸಾಧ್ಯತೆ ಉಂಟು ಅದನ್ನೆಲ್ಲ ಮಾಡಿ ಅಂತ ನಾವು ವಿನಂತಿ ಮಾಡಿದ್ದೇವೆ. ಈ ವಿನಂತಿಗೆ ಅವರು ಒಪ್ಪಿಕೊಂಡು ಮುಂದಿನ ಕಾರ್ಯಾಚರಣೆ ಮಾಡ್ಬೋದು ಎನ್ನುವಂಥ ವಿಶ್ವಾಸವನ್ನು ಇರಿಸಿಕೊಂಡಿದ್ದೇವೆ. ಒಂದು ವೇಳೆ ಇದನ್ನು ಲಘುವಾಗಿ ಭಾವಿಸಿದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವೆಲ್ಲ ಒಟ್ಟು ಸೇರಿ, ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟು ಸೇರಿ, ಅದು ಜಿಲ್ಲೆ ಇರ್ಬೋದು, ತಾಲೂಕಿರ್ಬೋದು, ಸಂಘಟನಾತ್ಮಕವಾಗಿ ನಾವು ಇದರ ವಿರುದ್ಧವಾಗಿ ನಮ್ಮದಾದಂಥ ದಾರಿ, ನಾವು ಕಲ್ಲು ಬಿಸಾಡಲಿಕ್ಕೆ ಹೋಗೋದಿಲ್ಲ, ರಸ್ತೆಯನ್ನು ತಡೆಯುವುದಕ್ಕೆ ಹೋಗೋದಿಲ್ಲ, ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ. ಅದು ಅನ್ನ ಸತ್ಯಾಗ್ರಹ ಆಗಿರ್ಬೋದು, ನಿರಶನವಾಗಿರ್ಬೋದು, ಏನೇ ಇರ್ಬೋದು, ಸಂವಿಧಾನದತ್ತವಾಗಿ ನಮಗೆ ಏನು ಅಧಿಕಾರ ಇದೆಯೋ ಅದನ್ನು ನಾವು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಅಧಿಕಾರಿಗಳಲ್ಲಿ ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ದೂರು ನಿನ್ನೆಯೇ ಕೊಟ್ಟಿದ್ದೇವೆ. ಅನಿಲ್ ಪಂಡಿತರ ಪರವಾಗಿ ಅವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಇವತ್ತು ನಾವು ಸಮಸ್ತ ಹಿಂದೂ ಸಂಘಟನೆಗಳ ಪರವಾಗಿ ದೂರನ್ನು ಈಗ ದಾಖಲಿಸಿದ್ದೇವೆ. ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.